ಇದು ಇದಕ್ಕಿಂತ ಹೆಚ್ಚಾಗಿ ನೀವು ಕೇಳಿದ ಮಾತು ಒಂದು ಕೇಳಿದ್ರೆ ಎಲ್ಲೆಲ್ಲಿ ಅವ್ರಿಗೆ ಊಟ ಇಷ್ಟ ಆಗ್ತಾಯಿತ್ತು ಅಂತ ಹೇಳಲಿಕ್ಕೆ, ಅದನ್ನು ನೀವು ಮತ್ತೆ ಹೇಳ್ತೀನಿ. ಊಟದ ಬಗ್ಗೆ ಎಷ್ಟು ಇಷ್ಟ ಆಗ್ತಾಯಿತ್ತು ಅಂತ ಹೇಳೋದಕ್ಕೆ ಇದು ನಾವು ಹೋಟ್ಲ್ ಓಪನ್ ಮಾಡೋದು ಒಂದು ಸಂದರ್ಭ ಅಷ್ಟೇ. ಒಂದು ಸರಿ ನಮ್ಮ ಚಿನ್ನಪ್ಪಡವ್ರು ಹೇಳ್ತಿದ್ರು, ಚಿನ್ನೇಗೌಡರು ಒಂದು ಸರಿ ತಿಪ್ಟೂರ್ಗೆ ಎಲ್ಲೋ ಒಂದು ಕಡೆ ಹೋಗಿದ್ದಾರೆ ಊಟಕ್ಕೆ, ತಡರಾತ್ರಿ ಆಗಿದೆ, ಊಟ ಬಡಿಸಿದ್ದಾರೆ. ಊಟ ಬಡಿಸಿದಾಗ ಯಾವುದೋ ಬರೇನಲ್ಲಿ ಇವ್ರಿಗೂ ಬಡಿಸಿದ್ದಾರೆ ಇವ್ರಿಗೂ ಬಡಿಸಿದ್ದಾರೆ. ಆ ಅಮ್ಮನಿಗೆ ರಾಜ್ಕುಮಾರ್ ಅವ್ರು ಬಂದಿದ್ದಾರಲ್ಲ ಅಂತ ಅಷ್ಟು ಒಂದು ದೊಡ್ಡ ಪ್ರೀತಿ, ಊಟ ಬಡಿಸ್ಬಿಟ್ಟಿದ್ದಾರೆ. ಆದರೆ ಊಟ ಸ್ವಲ್ಪ ಕೆಟ್ಟಿದೆಯಂತೆ. ಇವರು ಕೂತ್ಕೊಂಡು ಕ್ಲೀನಾಗಿ ಊಟ ಮಾಡಿ ಎಲೆ ಸುತ್ತ ಎಲೆ ಎಲ್ಲ ಹಾಕಿ, ಅದು ತಟ್ಟೆ ಎಲ್ಲ ಹಾಕಿ ಕ್ಲೀನ್ ಮಾಡಿ, ಅವ್ರು ಇದೊಂದು ಇಷ್ಟ ಅವ್ರಿಗೆ, ಹಿಂಗೆಲ್ಲ ಮಾಡಿ ಲಾಸ್ಟ್ ಏನಾದ್ರು ರಸಮ್ ಇದ್ದರೆ ಒಂಚೂರು ರಸಮ್ ಹಾಕಿ ಹಿಂಗೆ ಕುಡಿಯೋದೊಂದು ಭಾಳ ಅನುಭವಿಸ್ ಆ ಕುಡಿದ್ಬಿಟ್ಟು ಅವ್ರು ಕಣ್ಣು ನೋಡಬೇಕು, ಅದೊಂದು ಗ್ಲೇರ್ ಇರೋದು ಅವಾಗ, ಅದರಲ್ಲಿ ಒಂದು ಗ್ಲೇರ್ ಬರೋದು ಕಣ್ಣಲ್ಲಿ. ಸಹಜವಾಗಿ ಮಾಡ್ತಾಯಿದ್ದು ಪ್ರಕೃತಿ ಅವರು. ಆ ರೀತಿ ಊಟನೆಲ್ಲ ಮಾಡಿದ್ರಂತೆ. ಇವರು ಚಿನ್ನಪ್ಪನವ್ರು ಕೂತಿದ್ದ ಪಕ್ಕದಲ್ಲಿ ಇವ್ರಿಗೆ ಆಗ್ತಾಯಿಲ್ಲ, ಊಟ ಒಳಕ್ಕೆ ಹೋಗ್ತಾಯಿಲ್ಲ, ಅದು ಸ್ವಲ್ಪ ಹಾಳಾಗಿದೆ. ಆದರೂ ಕೂಡ ಅವರು ಗೊತ್ತಿದ್ದು ಕೂಡ ಒಂದು ಅನ್ನಕ್ಕೆ ಕೊಟ್ಟ ಗೌರವ, ಎರಡನೇದು ಆ ಪುಣ್ಯಾತ್ಕಿತಿ ಎಷ್ಟೋ ಆಸೆಪಟ್ಟು ನಮ್ಮನ್ನು ಕರೆದಿದ್ದಾರೆ. ನಾನೇನಾದರೂ ಇದು ಸರಿ ಇಲ್ಲ ಅಂತ ಹೇಳಿದ್ರೆ ಆಕೆ ಎಷ್ಟು ನೊಂದ್ಕೋಬೋದು ಅಂಥೇಳಿ, ಇವ್ರಿಗೆ ಎಷ್ಟೇ ಕಷ್ಟ ಆದರೂ ಸರಿ ಅದನ್ನು ಸಂತೋಷವಾಗಿ ಎಲ್ಲಿಯೂ ತೋರ್ಪಡಿಸ್ಕೊಳ್ಳದೆ ಊಟ ಮಾಡಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಬಂದ್ರಂತೆ. ಅಲ್ಲಿಗೆ ಅವ್ರಿಗೆ ಚೆಂದಾಗಿರೋ ಊಟ ಮಾಡಿ ಅನುಭವಿಸೋದಲ್ಲಿ ಅವರು ರಸಿಕರು. ಅದಕ್ಕೆ ರಸಿಕರ ರಾಜ ಅಂತ, ಊಟದಲ್ಲೂ ಕೂಡ ರಸಿಕರ ರಾಜ ಅವರು. ಅವ್ರ ಊಟ ಮಾಡೋದು ಅಂದರೆ ಕೆಲವು ಒಳ್ಳೊಳ್ಳೆ, ನಿಮಗೆ ಬ್ಯಾಂಗ್ಳೂರಿನಲ್ಲಿ ತಗೊಂಡ್ರೆ ನಿಮಗೆ ವಿದ್ಯಾರ್ಥಿ ಭವನ್ ಇರ್ಬೋದು ಅಥವಾ MTR ಹೋಟ್ಲ್ನವ್ರು ಇರ್ಬೋದು, ಅಲ್ಲಿಗೆಲ್ಲ ಸ್ಪಾಟಲ್ಲೇ ಹೋಗಿ, ನಾವೀಗ ಅದರಲ್ಲಿ ಬಿಡಿ ಫ್ಯಾಮಿಲಿ ಮೆಂಬರ್ಸ್ ಅವರು, ಅಲ್ಲಿಗೆ ಸ್ಪಾಟಲ್ಲಿ ಹೋಗಿ ಊಟ ಮಾಡೋವಂಥದ್ದು. MTRನಲ್ಲಿ ಬೆಳ್ಳಿ ತಟ್ಟೆ ಇಂಟ್ರೊಡ್ಯೂಸ್ ಮಾಡೋದಾಗಿರಲಿ, ಆ ಚಿನ್ನದ ತಟ್ಟೆ ಇಂಟ್ರೊಡ್ಯೂಸ್ ಮಾಡೋದಾಗಿರಲಿ, ಫಸ್ಟು ಅಣ್ಣವ್ರನ್ನ ಅಕ್ಕವ್ರನ್ನ ಕರ್ಕೊಂಡೋಗಿ ಆ ಊಟ ಮಾಡಿದ್ರೇ ಅಲ್ಲಿಗೆ ಅದೊಂದು ಆಯಿತು ಅಂತೇಳಿ. ಮೈಸೂರಿಗೆ ಹೋದರೆ ಮೈಲಾರಿ ಹೋಟ್ಲ್ ಇರ್ಬೋದು, ಹನುಮಂತು ಹೋಟ್ಲ್ ಅಂತ ಇರ್ಬೋದು. ಆಮೇಲೆ ಈ ಕಡೆ ದಾರಿಯಲ್ಲಿ ಹೋಗಬೇಕಾದ್ರೆ ಶ್ರೀರಂಗಪಟ್ಟಣದ ಹತ್ರ ಒಂದು ಹೋಟ್ಲಿತ್ತು, ಭುವನೇಶ್ವರಿ ಹೋಟೆಲ್ ಅಂತ. ಅಲ್ಲಿ ಈ ಕಡೆ ಬಿಡದಿಯಿಂದ ತಟ್ಟೆ ಇಡ್ಲಿ ತೊಗೊಂಡ್ರೆ ಅಲ್ಲಿ ನಾನ್ ವೆಜ್ ಐಟಮ್ಸ್ ಮಿಕ್ಸ್ ಮಾಡಿ ಊಟ ಮಾಡೋದು. ಅವರು ಚಿಕ್ಕ ಹೋಟ್ಲು ದೊಡ್ಡ ಹೋಟ್ಲು ಅಂತ ನೋಡ್ತಿರ್ಲಿಲ್ಲ, ಎಲ್ಲಿ ರುಚಿ ಇರುತ್ತೆ ಅವ್ರಿಗೆ ಇಷ್ಟ ಆಗುತ್ತೆ, ಅದು ಎಂಥದೇ ಜಾಗ ಆದರೂ ಸರಿ ಸಂತೋಷವಾಗಿ ಊಟ ಮಾಡೋರು. ಊಟ ಮಾಡೋದ್ರಲ್ಲಿ ಮಾತ್ರ ನೋಡಿ, ಅವ್ರು ಯಾವಾಗಲೂ ರಾಜ್ಕುಮಾರ್ ಅವರು ಹೇಳ್ತಾಯಿದ್ರು, ಅಣ್ಣವ್ರು ಹೇಳ್ತಾಯಿದ್ದೇನು ಅಂದರೆ, ಇವತ್ತು ದಿವಸ ಯಂಗ್ಸ್ಟರ್ಸ್ಗಳಿಗೆ ಆಗಲಿ ಯಾರಿಗೇ ಆಗಿರಲಿ ಆರೋಗ್ಯ, ಅವ್ರ ದೇಹ ನೀವು ನೋಡಿದ್ದೀರಾ, ಕೊನೆಯ ಮೂಮೆಂಟ್ ತನಕ ಅವ್ರ ಶೋಲ್ಡ್ರ್ ಏನು ಹಿಡಿಲಿಲ್ಲ, ಅವ್ರದ್ದು ವೇಸ್ಟ್ ಲೈನ್ 32ಕ್ಕಿಂತ ಏನು ಆಚೆ ಈಚೆ ಆಗಲಿಲ್ಲ. ಆ ರೀತಿ ದೇಹನ ಒಂದು 78-80 ವರ್ಷದ ತನಕ ಆ ರೀತಿ ಮೇಂಟೈನ್ ಮಾಡಿದವರು. ಅವ್ರು ಏನಂದರೆ, ಒಂದು ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಕರಗಿಸಿ, ಡಯಟ್ ಗೇಟ್ ಅನ್ನೋದೆಲ್ಲ ಇಲ್ಲ, ತಿನ್ನಬೇಕು ಕರಗಿಸ್ಬೇಕು, ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಕರಗಿಸಿ. ಆದರೆ ಸಮಯದ ಪರಿಜ್ಞಾನ ಅವ್ರಿಗಿದ್ದಷ್ಟು ಯಾರಿಗಿಲ್ಲ. ಇಂಥ ಸಮಯಕ್ಕೆ ತಿಂಡಿ ಆಗಬೇಕು ಅಂದರೆ ಆ ಸಮಯಕ್ಕೆ ಕರೆಕ್ಟಾಗಿ ತಿಂಡಿ ತಿನ್ನೋರು, ಊಟಕ್ಕೆ ಈ ಸಮಯ ಮಾಡ್ಬೇಕಾದ್ರೆ ಆ ಊಟಕ್ಕೆ ಮಾಡೋರು. ರಾತ್ರಿ 7:30-8 ಗಂಟೆ ಮೇಲೆ ಅವ್ರು ಊಟ ಮಾಡಿದ್ದಿಲ್ಲ. ಇವಾಗ ಏನು ಡಯಟ್ ಫಾರ್ಮೇಷನ್ ಬರ್ಕೊಡ್ತಾರೆ, 7:30 ಮೇಲೆ ಊಟ ಮಾಡಬೇಡಿ, 7 ಗಂಟೆ ಮೇಲೆ ಊಟ ಮಾಡಬೇಡಿ, ಏನೋ ಕಾರಣಕ್ಕೆ ಒಳ್ಳೇದಲ್ಲ ಅಂತ ಇವತ್ತು ನೀವು ಯಾವುದೇ ಡಯಟ್ಗೋರು ಫಸ್ಟ್ ಬರ್ಕೊಡ್ತಾರೆ. ಬಟ್ ಅವರು ವೈಯಕ್ತಿಕವಾಗಿ ಫಾಲೋ ಮಾಡ್ತಾಯಿದ್ರು. 7-7:30-8 ಗಂಟೆ ಒಳಗಡೆ ಅವ್ರದ್ದು ಊಟ ಆಗೋಗಬೇಕು. ಊಟ ಆದಮೇಲೆ ಅವ್ರದ್ದು ಎಲೆ ಅಡಿಕೆ ಹಾಕ್ಕೊಳ್ಳೋದಿರುತ್ತೆ ಅವ್ರದ್ದು ಅಭ್ಯಾಸ. ಒಂದು ಪಂಚ ಕೂತ್ಕೊಂಡು ಒಂದು ಟವಲಿಲ್ಲಿ ಹಾಕಿ ಎಲೆ ಇಟ್ಕೊಂಡು ಅವರು ಅದನ್ನು ಅವ್ರ ಬ್ರದರ್ ವರ್ಧಪ್ಪನವ್ರು ಅವರು ಜೊತೆ ಕೂತ್ಕೋಬೇಕು ಊಟ ಆ ಎಲೆ ಹಾಕೋಬೇಕಾದ್ರೆ ಸಂದರ್ಭದಲ್ಲಿ. ಅವರು ಅಷ್ಟೇ ಒಳ್ಳೆ ರುಚಿ ಪಡೋದ್ರಲ್ಲಿ ಭಾಳ ವಿಷಯಗಳು. ಎಲ್ಲರಿಗೆ ಕೇವಲ ನಾನ್ ವೆಜ್ ಮಾತ್ರ ಅಥವಾ ಇಲ್ಲ ಊಟ ವೆಜ್ ಊಟ ಯಾವುದಕ್ಕಾದ್ರೂ ಸರಿ, ಎಲ್ಲಡಿಕೆ ತುಂಬ ಇಷ್ಟಪಡೋರು ಅವರು. ನಾನ್ ವೆಜ್ ಅಂತಂತೂ ಮಸ್ಟ್ ಆ್ಯಂಡ್ ಶುಡ್ ಹಾಕೊಳ್ಳೋರು. ಅದನ್ನ ತೊಗೊಂಡು ಒಂದೊಂದೇ ಅದೆಲ್ಲ ತೊಟ್ಟೆಲ್ಲ ಮುರಿದು ಸುಣ್ಣ ಎಲ್ಲ ಹಾಕಿ ಮಾತಾಡ್ತಾ ಸುಮಾರು 18-20 ಎಲೆ ತಿನ್ನೋರು ಅವರು. ಅಣ್ಣವರು 1-2 ಎಲೆ ಎಲ್ಲ, ಅಷ್ಟು ಎಲೆಗಳು ತಿಂತಾಯಿದ್ರು ಅವರು ಆಗಲಿ, ಅವರ ತಮ್ಮವರು, ಅವರ ವರದಪ್ಪನವರಾಗಿರಲಿ, ಅವ್ರ ವರ್ಧಮ್ಮವರಾಗಿರಲಿ, ಅವರೆಲ್ಲರೂ. ಅಂದರೆ ಊಟ ಮಾಡಿ ತೃಪ್ತಿ ಮಾಡಿ ಅದೆಲ್ಲ ನಾಲ್ಗೆಲ್ಲ ಹಿಂಗೆಲ್ಲ ಒಂಚೂರು ಸೈಡಲ್ಲೆಲ್ಲ ಹಿಂಗೆ ಕಾಣೋದವ್ರಿಗೆ ಒಳಗೆ ಮಾಡಿ ಒಂದು 15-20 ನಿಮಿಷ ವಾಕ್ ಮಾಡಿ ರೆಗ್ಯುಲರ್. ಅಂದರೆ ಏನೇ ಮಾಡಿದ್ರು ಅದರಲ್ಲಿ ತೃಪ್ತಿ ಪಡುವಂಥ ವಿಷಯ. ಒಂದು ಸಣ್ಣ ಅಗಳನ್ನ ಒಂದು ಸಣ್ಣ ಪೀಸ್ನೂ ಬಿಡ್ತಿರ್ಲಿಲ್ಲ. ಅದನ್ನು ಅಗದು, ಈಗ ಒಂದೊಂದು ಸರಿ ಬೊಂಬಾಟ್ ಭೋಜನದಲ್ಲಿ
ಈ ನಮ್ಮ ಹೇಳ್ತಿರ್ತಾರೆ ನೋಡಿ ಯಾವ ಥರ ಅನುಭವಿಸ್ಬೇಕು. ಬಟ್ ಇವರು ಊಟ ಮಾಡ್ಬೇಕಾದ್ರೆ ಪ್ರತಿಯೊಂದು ಮಟ್ಟನೂ ಕೂಡ ಅನುಭವಿಸೋರು. ಏನು ಟೇಸ್ಟ್ ಇದೆ, ಹೇಗೆ ಮಾಡಿದ್ದಾರೆ, ಇದರ ಫ್ರಾಗ್ನೆನ್ಸ್ ಆಗಿದೆ, ಅದನ್ನು ಅವರು ಊಟ ಮಾಡೋರು. ಅದೊಂದು. ಎರಡನೇದು, ಇನ್ನೆಂಥ ಊಟಕ್ಕೆ ಅವ್ರಿಗೆ ಇಷ್ಟಪಡೋರು ಅಂತ ಹೇಳಿದ್ರೆ ಅವರು ರಸಿಕತೆಯಲ್ಲಿ, ಊಟದಲ್ಲಿ ರಸಿಕರ ರಾಜ ಅಂತ ಬರೀ ಸುಮ್ಮನೆ ಹೇಳೋದಲ್ಲ ಅವರಿಗೆ. ಊಟದಲ್ಲಿ ಯಾವ ರಸಿಕತೆ ಇತ್ತು ಅಂತ ಹೇಳಿದ್ರೆ, ಒಮ್ಮೆ ನಿಜಾರ್ ಅಹಮದ್ ಅವರು ನಮ್ಮ ಕವಿಗಳು, ಅವ್ರಿಗೂ ಅಣ್ಣವ್ರಿಗೂ ಭಾಳ ಅವ್ರ ಫ್ಯಾಮಿಲಿಗೂ ತುಂಬ ಒಂದು ಅನ್ಯೋನ್ಯತೆ. ಒಮ್ಮೆ ಅವ್ರ ಮನೆಗೆ ಊಟಕ್ಕೆ ಕರೆದಿದ್ದಾರೆ, ನಿತ್ಯೋತ್ಸವ ನಮ್ಮ KS ನಿಜಾರ್ ಅಹಮದ್ ಅವ್ರ ಮನೆಗೆ. ಭಾಳ ಇಷ್ಟಪಡೋರು ಅವರನ್ನು. ಯಾಕಂದರೆ ಅವ್ರ ಕಾರ್ಯಕ್ರಮಗಳೇನಾದ್ರು 100 ಡೇಸ್ ಸೆಲೆಬ್ರೇಷನ್ನು, 25 ಸೆಲೆಬ್ರೇಷನ್ ಆದರೆ ಅವರು ಕೂಡ ಒನ್ ಆಫ್ ದಿ ಗೆಸ್ಟಾಗಿ ಇನ್ವೈಟ್ ಮಾಡೋರು. ಇವ್ರು ಯಾರೇ ಪೊಲಿಟಿಷಿಯನ್ಸ್ನ ಯಾರೂ ಕರೀತಿರ್ಲಿಲ್ಲ. ಕರೆದ್ರೆ ಆ ಒಂದು ಟೋಟ್ಲ್ ಯಾರು ಪೊಲೀಸ್ ಅಧಿಕಾರಿ ಇದ್ದಾರೆ, ಹೈಯೆಸ್ಟ್ ಪೊಲೀಸ್ ಅಧಿಕಾರಿ ಒಬ್ಬರು, ಸಾಹಿತಿಗಳು ಒಬ್ಬರು ಬಿಟ್ಟರೆ ಮಿಗ್ದವ್ರು ಯಾರನ್ನೂ ಕರೀತಿರ್ಲಿಲ್ಲ. ಅದು ಅವ್ರು ಮೊದಲಿಂದ ಮಾಡ್ಕೊಂಡು ಬಂದಿದ್ದು. ಯಾವುದೇ ರಾಜಕೀಯಕ್ಕೂ ಹತ್ರಕ್ಕೆ ಹೋಗ್ತಿರ್ಲಿಲ್ಲ ಅವರು. ಅವ್ರ ಮನೆಗೆ ಊಟ ಮಾಡಿ ಎಲ್ಲ ಆಯಿತು, ಊಟ ಎಲ್ಲ ಮಾಡಿ ಸೋಪೆಲ್ಲ ಕೊಟ್ಟು, ಸೋಪೆಲ್ಲ ಕೊಡ್ಲಿಕ್ಕೆ ಹೋಗ್ತಾರೆ ವಾಶ್ ಮಾಡೋದಕ್ಕೆ. ಇಲ್ಲ ಕೈಯೆಲ್ಲ ತೊಳೆದ್ಬಿಟ್ಟು, ಇಲ್ಲ ಸೋಪೆಲ್ಲ ಬೇಡ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲ ಅದು ಬೇಡಿ, ಅದು ನಮ್ಮ ಕೈಯೆಲ್ಲ ತೊಳೆದ್ಮೇಲೆ ಅದನ್ನು ಬಿರಿಯಾನಿ ಅವೆಲ್ಲ ತಿಂದು ಟೇಸ್ಟ್ ಇರುತ್ತಲ್ಲ, ಅದನ್ನು ಹಿಂಗೆ ಇಟ್ಕೊಂಡು ಆ ಸ್ಮೆಲ್ಲನ್ನು ತಗೊಳ್ಳೋರು ಅವರು. ಅಲ್ಲಿಗೆ ಯೋಚನೆ ಮಾಡಿ. ಅದಕ್ಕೆ ಎಷ್ಟು ಇವರು ಮೋಹನ್ ರಾವ್ರಿಗೂ ಗೊತ್ತದು ಸಬ್ಜೆಕ್ಟ್. ಅದು ಈ ಥರ ಸ್ಮೆಲ್ ತೆಗೆದು ಹಿಂಗೆ ಸ್ಮೆಲ್ ಮಾಡಿ ಇಷ್ಟಪಡೋರು. ಅಯ್ಯೋ ಎಲ್ಲಾದರೂ ಉಂಟಾ, ನಾವು ಮನೆಗೆ ಹೋಗಿ ಇದು ಕೈಲಿರೋ ತನಕ ಅದು ಹಾಗೆ ತಗೋಬೇಕು ಅದನ್ನು. ಸೊ ಊಟ ಅಂದರೆ ಆಸೆಯಾಗಿ ತಿನ್ನೋರು, ಪ್ರೀತಿಸಿ ಆಸೆಯಿಂದ ತಿನ್ನೋರು. ಅದ್ರ ಒಂದು ಗಂಟೆ ಒಂದು ಸರಿ ಮೆಡ್ರಾಸ್ಗೆ ನನ್ನ ಮಿಸ್ಸಸ್ ಕರ್ಕೊಂಡು ಹೋಗಿದ್ದೆವು. ಅಕ್ಕ ಅವಳು ಆರೋಗ್ಯಕ್ಕೆ ಚೆಕ್ ಮಾಡಿಸ್ಬೇಕಾಗಿತ್ತು ಅಂತೇಳಿ ಕೇಳಿದ್ರು. ಪಾರ್ವತಿ, ರಾಜಮ್ಮ ಯಾಕೆ ಬಂದಿರೋದು ಅಂತೇಳಿ. ಇಲ್ಲ ರೀ, ಏನೋ ಡಾಕ್ಟ್ರು ಒಂದು ಬೆನ್ನೋ ಇತ್ತಲ್ಲ, ಅದಕ್ಕೆ ತೋರಿಸೋಣ ಅಂತ. ಒಂದು ನಿಮಿಷ ಆದಮೇಲೆ ಕರೆದ್ರು, ಬಾಕಂದ ಇಲ್ಲಿ ಅಂದ. ನಿನಗೇನೂ ಆಗಿಲ್ಲ, ಏನು ತಿಂತೀಯ ಅದನ್ನು ಆಸೆಯಾಗಿ ತಿನ್ನು ಅಂತ ಹೇಳಿದ್ರು. ಸಿ ದಟ್ ಈಸ್ ದಿ ಫಾರ್ಮುಲಾ. ಏನು ತಿಂತೀವಿ ಅದನ್ನು ಆಸೆಯಾಗಿ ತಿನ್ನು ಅಂತ ಹೇಳಿದ್ರು. ಯಾವ ಡಾಕ್ಟ್ರು ಬರ್ಕೊಡೋಕ್ಕಾಗತ್ತೆ? ನಾಳೆ ಮಾಮ ಡಾಕ್ಟ್ರೇಟ್ ಏನೋ ಕೊಟ್ಟರು ಅಂತ ನಂಗೆ ಗೊತ್ತಿಲ್ಲ, ನೀ ಹೊರಗೆ ಒಂದು ಡಾಕ್ಟ್ರೇಟ್ ಸಾಕು ಅಂತ ಹೇಳಿದೆ ನಾನು ಅವಾಗ ಅವ್ರಿಗೆ. ಹಾಗೆ ಅಂದರೆ ಅವರಲ್ಲಿ ಆ ಥರವಾದಂಥ ಒಂದು ವಿಷಯಗಳು. ತಿನ್ನೋದನ್ನು ಆಸೆಯಾಗಿ ತಿನ್ನಬೇಕು, ವೇಸ್ಟ್ ಮಾಡಬಾರ್ದು. ಇವೆಲ್ಲ ನೋಡಿ ಎಷ್ಟು ಒಳ್ಳೆಯ ವಿಷಯಗಳು. ಇದನ್ನು ನಾವು ಎಲ್ಲರೂ ಕಲ್ತ್ಕೊಳ್ಳೋವಂಥ ವಿಷಯಗಳು ತಾನೆ ಮುಂದಕ್ಕೆ. ಅದು ಅಂಥ ವ್ಯಕ್ತಿಗಳು ಮಾಡಿರೋದ್ರಿಂದ ಅದಕ್ಕೆ ಅದರದೇ ಆದಂಥ ಗೌರವ ಇದೆ. ಮೋಹನ್ ಸರ್ ಹೇಳ್ತಾ ಇದ್ರು, ಅಣ್ಣವರು ಸ್ಮೆಲ್ ಮಾಡೋರು ಅಂತ ಹೇಳಿ. ಇದು ನಾನು ಎಲ್ಲ ಓದಿದ್ದೀನಿ ಸುಮಾರು ಕಡೆ. ನೀವು ಅದನ್ನು ಅನುಭವಿಸಿರ್ತೀರ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಹೆಂಗೆ? ನಮ್ಮ ಹೋಟೆಲ್ ಯಾಕೆ ಅವ್ರ ಬರ್ತ್ಡೇ April 24th, ನಮ್ಮ ಹೋಟ್ಲ್ ಯಾರು April 10th, ಎಲ್ಲ ಫ್ಯಾಮಿಲೀಸ್ ಬರೋರು ಅವತ್ತು ಈ ಊಟ ಮಾಡೋಕ್ಕೆ. ಯಾರು ಮಿಸ್ ಮಾಡಿಬಿಟ್ರೆ ಎಲ್ಲ ಫೋನ್ ಮಾಡಿ ಕರ್ಸ್ಕೊಂಡವ್ರು ಆ್ಯಕ್ಚುಲಿ. ಎಲ್ಲರೂ ಊಟ ಮಾಡೋರು ಆ್ಯಕ್ಚುಲಿ. ಇವತ್ತು ನಮ್ಮ ಹೋಟ್ಲ್ ಬರೋಕ್ಕೆ ಕಾರಣ ಅವರೇ, ಅನ್ನೋರ ಕುಟುಂಬನೇ ನಮ್ಮ ಮೇಲೆ ಬಂದಿರೋದು. ನಮ್ಮ ಹೋಟ್ಲ ರಾಜ್ಕುಮಾರ್ ಅವ್ರ ಹೋಟ್ಲ್ ಅಂತಾರೆ. ಹೌದು. ಈಗಲೂ ಎಷ್ಟು ಜನ ಗೊತ್ತಿಲ್ಲ ಅದು ರಾಜ್ಕುಮಾರ್ ಹೋಟ್ಲೇ ಅನ್ಕೊಂಡಿದ್ದಾರೆ. ಹೌದು, ಎಲ್ಲ ರಾಜ್ಕುಮಾರ್ ಅವ್ರದ್ದೇ. ಆ್ಯಕ್ಚುಲಿ ನಾವು ದುಡ್ಡು ತಿನ್ನೋದು ಯಾಕೆ ಅವರಿಂದ ನಮ್ಮ ಮೇಲೆ ಬಂದರು. ಇವತ್ತು ಅನ್ನೋರ ಕುಟುಂಬದಿಂದ ನಮ್ಮ ಮೇಲೆ ಬಂದರು. ಎಲ್ಲ ಪಂಚಪ್ರಾಣ ಅವರು ನಮಗೆ. ಯಾವ ನಾನ್ ವೆಜ್ ಎಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ರು ಅಂತ, ಯಾವ್ದು ಇಷ್ಟ ಆಗ್ತಿತ್ತು ಅವ್ರಿಗೆ ರೆಗ್ಯುಲರ್ ಆಗಿ? ಅವ್ರಿಗೆ ಮಟನ್ ಬಿರಿಯಾನಿ ಅಂದರೆ ಭಾಳ ಇಷ್ಟ. ಒಂದು ಬೋನ್ ತಿನ್ಬೇಕಂದ್ರೆ ಕಲ್ಲಿನಿಂದ ಕಟ್ ಮಾಡೋದು. ಅಲ್ಲಿಂದ ನಲ್ಲಿ ಪೀಸು ನಾವಾದ್ರೆ ಕುಟ್ತೀವಿ. ನಾವೆಲ್ಲ ನಲ್ಲಿ ಪೀಸು ತಿನ್ಬೇಕಂದ್ರೆ ಕಲ್ಲಿನಿಂದ ಕಟ್ ಮಾಡ್ತಾರೆ. ಅಷ್ಟು ಅಲ್ಲಿಗೆ ಗಟ್ಟಿಯಾಗುತ್ತೆ ಅಲ್ಲು. ನಮ್ಮ ಹೋಟ್ಲು ಫುಡ್ ಅಂದ್ರೆ ಭಾಳ ಇಷ್ಟ ಆ್ಯಕ್ಚುಲಿ. ಬೇರೆ ಏನು ಇಷ್ಟಪಡ್ತಾ ಇದ್ರು? ನೆಲ್ಲಿ ಮೂಳೆ ಮಟನ್ ಬಿಟ್ಟು ಮಟನ್ ಬಿರಿಯಾನಿ ಇಷ್ಟಪಡ್ತಾರೆ, ಚಿಲ್ಲಿ ಚಿಕನ್ ಭಾಳ ಇಷ್ಟಪಡ್ತಾರೆ, ಫಿಶ್ ಫ್ರೈ ತಿಂತಾರೆ, ಆಮೇಲೆ ತಲಾ ಮಾಂಸ ಬೋಟಿ ಎಲ್ಲ ಲೈಕ್ ಮಾಡ್ತಾರೆ. ಎಲ್ಲ ಲೈಕ್ ಮಾಡ್ತಾರೆ. ನೀವು ಜೊತೆ ಕುತ್ಕೊಂಡು ನಾನ್ ವೆಜ್ ಊಟ ಮಾಡಿದ್ರೆ ಎಷ್ಟೋ ಸತಿ ಮಾಡಿದೆ ಅವ್ರ ಹತ್ರ. ಹೆಂಗಿರ್ತಿತ್ತು ಆ ಮೂಮೆಂಟ್, ಆ ಒಂದು ಅದೃಷ್ಟ? ಹೌದು. ನಾವು ಎಷ್ಟೋ ಸತಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ನಮ್ಮ ಭಯ ಆಗುತ್ತೆ, ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕು. ಹೌದು. ಚೆಲ್ಲಂಗಿಲ್ಲ, ಉಳಿಸಂಗಿಲ್ಲ, ವೇಸ್ಟ್ ಮಾಡಂಗಿಲ್ಲ. ಇಲ್ಲ, ನಮ್ಮ ಹೋಟ್ಲ್ ಆ್ಯನಿವರ್ಸರಿ ಆಗಲಿ, ಅವ್ರ ಬರ್ತ್ಡೇಗೆ ಆಗಲಿ, ಎಲ್ಲ ಟೇಬಲ್ ಪಕ್ಕದಲ್ಲಿ ಕೂತ್ಕೊಂಡು ಎಲ್ಲ ಊಟ ಮಾಡೋರು ನಾವು. ಇಲ್ಲಿವರೆಗೆ ಎಷ್ಟು ಸಲ ಬಂದು ಹೋಗಿದ್ದಾರೆ ನಿಮ್ಮ ಹೋಟ್ಲಿಗೆ? ಹೋಟ್ಲಿಗೆ ಯಾವತ್ತು ಹೋಟ್ಲಿಗೆ ಬಂದಿದ್ದಾರೆ? 3 ಸತಿ ಬಂದಿದ್ದಾರೆ ನಮ್ಮ ಹೋಟ್ಲಿಗೆ 3 ಸಲ ಬಂದಿದ್ದಾರೆ. 3 ಸಲ ಬಂದಿದ್ದಾರೆ. ಊಟ ಮಾಡಿಲ್ಲ ಅಲ್ಲಿ? ಊಟ ಮಾಡಲಿಲ್ಲ, ಮನೇಲೆ ಹೋಗ್ತಾ ಕೊಡ್ತಾ ಇದ್ದಾರೆ. ಎಲ್ಲ ಮನೆಗೆ ಕೊಡೋದು ಡೊನೇಷನ್. ಪೂರ್ತಿ ನಾನ್ ವೆಜ್ ಎಲ್ಲ ಊಟ ಮನೆಗೆ ಪಾರ್ಸಲ್ ಹೋಗಿರೋದು? ಪಾರ್ಸಲ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ? ನಾನೇ ಸರ್ ಎಲ್ಲ ಕೊಡ್ತಾರೆ. 600 ಕೋಟಿ ಒಳಗೆ ನಾನು ಒಬ್ಬ. ಅಲ್ಲ, ನಿಮ್ಮ ಊಟ ಅಲ್ಲಿ ಹೋಗೋದಲ್ಲ, ಮನೆಗೆ ಹೋಗೋದು? ಮನೆಗೆ ಹೋಗೋದು ಪಾರ್ಸಲ್ ಅವತ್ತು. ಓಕೆ. ಎಲ್ಲ ಶಿವಣ್ಣ ಮತ್ತು ಅಪ್ಪು ಸರ್ ಎಲ್ಲರಿಗೂ ಅಮ್ಮವ್ರಿಗೆ ಚೆನ್ನಾಗಿ ಪರಿಚಯ ನಮಗೆ. ಆಮೇಲೆ ಶಿವರಾಜ್ ಕುಮಾರ್ ಫ್ಯಾಮಿಲಿ ಎಲ್ಲ ಪರಿಚಯನೇ.
ಆಮೇಲೆ ರಾಘವೇಂದ್ರ ಕುಮಾರ್ ಫ್ಯಾಮಿಲಿ ಪರಿಚಯ ಇದ್ದಾನೆ, ಅಪ್ಪು ಫ್ಯಾಮಿಲಿ ಪರಿಚಯ ಇದ್ದಾನೆ, ಲಕ್ಷ್ಮೀ ಫ್ಯಾಮಿಲಿ, ಆಮೇಲೆ ಪೂರ್ಣಿಮಾ ಫ್ಯಾಮಿಲಿ ಎಲ್ಲ ಗೊತ್ತು. ವರ್ಧನ್ ಅವರಾಗಲಿ, ನಮ್ಮ ಚಿನ್ನಗೌಡರಾಗಲಿ ಎಲ್ಲ ಪರಿಚಯ. ಓಕೆ, ಅವ್ರ ಕುಟುಂಬ ಎಲ್ಲ ಕ್ಲೋಸ್ ನಮಗೆ. ಹೌದು. ನಿಮಗೆ ಯಾವತ್ತಾದರೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ, ಅಂದರೆ ಊಟದ ವಿಚಾರ ಯಾವತ್ತಾರು ಹೇಳಿದ್ದು ನಿಮಗೆ? ಏನಾದರೂ ಬರೆದು ಮೋಹನ್ ರಾಯ್ ಈ ಥರ ಮಾಡಬೇಕು ಊಟ ಈ ಥರ? ಇಲ್ಲ, ನಮ್ಗೆ ಯಾವತ್ತೂ ಹೇಳಿಲ್ಲ. ನೀವು ಮಾತಾಡೋಕ್ಕೆ ಆಗ್ತಿರಲಿಲ್ಲ ನಿಮ್ಗೆ? ಮಾತಾಡಿರಲಿಲ್ಲ, ಏನೂ ಇಲ್ಲ. ಎಸ್ ಸರ್, ಸಂದೇಶ್ ಸರ್, ಒಂಥರ ಅನುಭವಗಳು ಹಿರಿಯರು ಹೇಳ್ತಾ ಇದ್ರೆ ಕೇಳ್ತಾ ಕೂತ್ಕೋಬೇಕು ಅನ್ಸುತ್ತೆ. ಅವ್ರು ಹೊಸ ಸರ್ ನಮ್ಮ ಟೈಮೆಲ್ಲ ಎಷ್ಟೋ ದಿವಸ ಎಲ್ಲ ನೋಡಿದೆ ಅವ್ರ ಫ್ಯಾಮಿಲಿಗೆ. ಅವ್ರ ಕಾಡಿನಿಂದ ಬರೋ ನಾವು ಇಬ್ಬರು ಕ್ಲೋಸ್. ಸಿನಿಮಾ ಬಗ್ಗೆ ಮಾತಾಡಿದ್ರೆ, ರಾಜಕೀಯ ಬಗ್ಗೆ ಮಾತಾಡೋದು, ಬರೀ ಜಮೀನು ಬಗ್ಗೆ ಮಾತಾಡೋದು. ಜಮೀನ್ ಬಗ್ಗೆ ಬೇರೆ ಮಾತಾಡಿದ್ರು. ರಾಜಕೀಯ ಆಗಲಿ, ಸಿನಿಮಾ ಬಗ್ಗೆ ಮಾತಾಡೋದು, ಬರೀ ಜಮೀನು ಬಗ್ಗೆ. ಜಮೀನು ಮಾಡಬೇಕು, ರೈತ ಆಗಬೇಕು, ತೋಟ ಮಾಡಬೇಕು. ಹೌದು ಹೌದು ಹೌದು. ವಾಸು ಸರ್ ನಮಗೆ ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ರು ಅವ್ರಿಗೆ ರೈತರಾಗಬೇಕು ಅನ್ನೋ ಆಸೆ ತುಂಬ ಇತ್ತು. ಇವತ್ತು ಅವ್ರ ಪಿಕ್ಚರ್ನದೇನ ನಾವು ನೋಡಿ ಒಂದು ಮನೆ ತೊಗೊಂಡಿದ್ವಿ ಮೊಯಾಲಿ ಕಾವಲು. ಇವತ್ತು 4 ರಿಂದ 5 ಕೋಟಿ ರೂಪಾಯಿ ಆಗುತ್ತೆ. ಆ ಮನೆ ಗೃಹಪ್ರವೇಶಕ್ಕೆ ಬಂದಿದ್ರು ಅವರು. ಗ್ರೇಟ್ ಅದು ಆ್ಯಕ್ಚುಲಿ. 85. ಓಕೆ ಓಕೆ ಸರ್, ಅದು ಹೇಳ್ತಾ ಇದ್ದೆ, ಇವರೆಲ್ಲ ಹೇಳ್ತಾ ಇದ್ದೆ ಎಕ್ಸ್ಪೀರಿಯನ್ಸ್ಗಳು. ನಾವು ಇಲ್ವೇ ಆ ಕಾಲದಲ್ಲಿ ಬದುಕಲಿಲ್ವೇ ನಾವು ಅನ್ಸ್ಬಿಡುತ್ತೆ. ಸೊ ನಿಮ್ಗೆ ಆ ಥರ ನಿಮ್ಮ ತಂದೆಯವರು ಅಥವಾ ನಿಮ್ಮ ಅಣ್ಣವರು ಊಟ ಮಾಡ್ತಿದ್ದ ರೀತಿಗಳು ಎಲ್ಲ ಯಾವುದು? ಅದೇ ಮನೇಲಿ ಅದೇ ನಮಗೆ ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ದು ಒಂದು ರಾಜ್ಕುಮಾರ್ ಸರ್ ಮತ್ತು ವಿಷ್ಣುವರ್ಧನ್ ಸರ್ ಅವ್ರದ್ದು ಒಂದು ಇಬ್ಬರದ್ದು ನಮಗೆ ಈಗಲೂ ನನಗೆ ಒಂದು ಎಕ್ಸಾಂಪಲ್ ಯಾವಾಗಲೂ ಕೂಡ. ತಿನ್ನೋದ್ರಲ್ಲಿ ನಮ್ಮ ಅಣ್ಣವರು ಒಂದು ಮಾತಲ್ಲಿ ಮತ್ತು ಒಂದು ಬಾಡಿ ಲ್ಯಾಂಗ್ವೇಜಲ್ಲಿ ನಮ್ಮ ವಿಷ್ಣುವರ್ಧನ್ ಸರ್. ಸೊ ಇವ್ರು ಈಗಲೂ ಅಷ್ಟೇ ನಾನು ಊಟ ಮಾಡ್ಬೇಕಂತ ಹೇಳಿದ್ರು ಕೂಡ ಅವರು ಕೂತಿದ್ದು ಮಾತಾಡಿದ್ದು ಎಲ್ಲ ನಮ್ಮ ತಂದೆಯವ್ರಿಗೆ ಹೇಳಿದೆ. ಯಾವ ಥರ ಶಿಸ್ತಲ್ಲಿ ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ನ ವೇಸ್ಟ್ ಮಾಡಲ್ಲ, ಅದು ಈಗಲೂ ನಾವು ಫಾಲೋ ಮಾಡೇ ಮಾಡ್ತೀನಿ. ಒಂದು ಅನ್ನ ಕೂಡ ತಟ್ಟೆಯಿಂದ ಆಚೆ ಬಿದ್ದರೂ ಕೂಡ ತೆಗೆದು ತಿಂತೀವಿ. ಅದೊಂದು ಬಾರಿ ಒಂದು ಅವ್ರದ್ದೊಂದು. ಈಗ ನಾರ್ಮಲಾಗಿ ಹಿಂಗೆ ಹೇಳ್ತಿದ್ದೆ, ಏನು ನನಗೆ ಅನಿಸುತ್ತೆ ಅಂದರೆ ಅದು ನಾನು ಆ ಕಾಲದಲ್ಲಿ ನಾನು ಮಿಸ್ ಆಗೋಯ್ತೆ. ಅಟ್ಲೀಸ್ಟ್ ಒಂದು ಸಲ ಆದರೂ ಅಣ್ಣವ್ರು ನಂಗೆ ಮುಟ್ಟಬೇಕಿತ್ತೇನೋ ಅಂತ ಅನ್ಸ್ಬಿಟ್ಟಿದ್ದು ನನಗೆ. ಸುಮಾರು ಸಲ ಅನಿಸ್ತಾ ಇರುತ್ತೆ ಎವ್ರಿ ಮೂಮೆಂಟ್, ನಾನು ಎವ್ರಿ ಎಪಿಸೋಡ್ ಮಾಡಬೇಕಾದ್ರೂ ಅಟ್ಲೀಸ್ಟ್ ಕೊನೆ ಟೈಮಲ್ಲಿ ಆದರೂ ನಮ್ಗೆ ಅವಕಾಶ ಸಿಗ್ಬೋದಿತ್ತೇನೋ ಅಂತ. ಸುಮಾರು ಜನ ಹೇಳ್ತಿರ್ತಾರೆ, ನಾವು ಅಣ್ಣವರು ಅಲ್ಲಿ ಕೊನೆ ಟೈಮಲ್ಲಿ ಮೀಟ್ ಮಾಡಿದ್ದು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇರೋರು, ನಮ್ಗೆ ಅವಕಾಶ ಸಿಗಲಿಲ್ಲ. ನಮ್ಮ ಸಿನಿಮಾ ರಿಪೋರ್ಟರ್ಗಳೆಲ್ಲ ಇರೋಂಥ ಆ್ಯಂಕರ್ಗಳು ಅವ್ರಿಗೆ ಸಿಕ್ತು, ಕೆಲವರು ನಮಗೆ ಸಿಗಲಿಲ್ಲ. ಸೊ ನನಗೆ ಅನಿಸ್ತಿದ್ದು ಅವಾಗ, ಅಯ್ಯೋ ಒಂದು ಚಾನ್ಸ್ ಮಿಸ್ ಆಗೋಯ್ತೆ. ಸುಮ್ಮನೆ ನೋಡಿ ಇವರು ಹೋಟ್ಲಿಗೆ ಒಂದು ಆಶೀರ್ವಾದ ಮಾಡಿ ಇವತ್ತು ಟಾಪು, ಆ ಥರ ನಿಮ್ಮದು ಆ ಥರ ಬೇರೆ ಅಣ್ಣವ್ರು ಯಾವ್ದು ಹೋಗಿದ್ದಾರೆ ಎಲ್ಲ ಹೋಟ್ಲ್ಗಳು ಟಾಪು. ನಾವು ಅವ್ರ ಕೈಗೆ ಸಿಕ್ಕು ಸುಮ್ಮನೆ ಒಂದು ಬೆನ್ನು ತಟ್ಬಿಟ್ಟಿದ್ರೆ ಮುಂದೆ ಎಲ್ಲ ಇನ್ನೂ ಸ್ಪೀಡಾಗಿ ಹೋಗ್ಬಿಡ್ತಿದ್ವಿ ಅನ್ನೋ ಅಂತ. ಸೊ ಹೊಸ ಸರ್ ನನಗೆ ಯಾವಾಗಲೂ ನೀವು ಹೇಳೋವೆಲ್ಲ ಯುನೀಕೆ ಸರ್. ನಾರ್ಮಲಾಗಿ ಇದನ್ನು ಎಲ್ಲಿ ಹೊಡೆದ್ರೂ ಸಿಗೋಲ್ಲ. ಯಾವ ಗೂಗಲ್ಲು ವಿಕಿಪೀಡಿಯಾ ಅಥವಾ ಇನ್ನೆಲ್ಲಿ ಹೊಡೆದ್ರು ಕೂಡ, ಈಗ ಬಂದಿರೋ ChatGPT ಹೊಡೆದ್ರು ಕೂಡ ನಿಮ್ಗೆ ಸಿಗೋಲ್ಲ ಅಷ್ಟು ಇನ್ಫಾರ್ಮೇಷನ್ನು. ನಾರ್ಮಲಾಗಿ ಹೊರಗಡೆ ಹೋದಾಗೆಲ್ಲ ಊಟ ಹೆಂಗಿರ್ತಿತ್ತು ಅಂತ ಅಣ್ಣವರು, ನಾರ್ಮಲಾಗಿ ಈ ಶೂಟಿಂಗ್ ಸ್ಪಾಟ್ಗಳಲ್ಲಿ ಅವ್ರ ಜೊತೆ ಬೇರೆ ಇದ್ದಿದ್ದು ಯಾವ ರೀತಿ ಇರ್ತಿದ್ದು ಸರ್? ಶೂಟಿಂಗ್ ಸ್ಪಾಟಲ್ಲಿ ಎಸ್ಪೆಷಲಿ ಸ್ಟುಡಿಯೋಗಳಲ್ಲಿ ನಾವು ಒಂದು ಸುಮಾರು ಸಂದರ್ಭದಲ್ಲಿ ಹೋಗಿದ್ದೀವಿ. ಸ್ಟುಡಿಯೋಗಳಲ್ಲಿ ಶೂಟಿಂಗ್ ನಡೀತಾ ಇರೋಂಥ ಸಂದರ್ಭದಲ್ಲಿ ಅಕೌಂಟ್ ನೋಡಲಿಕ್ಕೋ ಅದಕ್ಕೆ ಏನೋ ಒಂದು ವರ್ಕಿಗೆ ಹೋಗಿರ್ತೀವಿ. ಅಲ್ಲೇ ನೋಡಿದ್ದು ಈ ಸಾಮೂಹಿಕ ಊಟ ಹೇಗಿರುತ್ತೆ ಭೋಜನ ಅನ್ನೋದು. ನಿಮ್ಮದ್ದು ಊರುಗಳ ಕಡೆ ಜಾತ್ರೆಯಲ್ಲಿ ಹೋದ್ರೆ ಎಲ್ಲ ಒಟ್ಟಿಗೆ ಬಡಿಸೋರು ನೋಡಿ, ಪಂತಿಲ್ ಹಾಕಿ ಕೂತ್ಬಿಡೋದು ಆಯಿತಾ. ಆ ರೀತಿ ಇವರು ಹೋಗಿ ಎಲ್ಲ ಹಾಕೋದು, ಅಣ್ಣವ್ರು ಬಂದರು ಅಂತ ತಕ್ಷಣ ಎಲ್ಲ ಅಂದರೆ ಟು ದಟ್ ಎಕ್ಸ್ಟೆಂಟ್ ಅಲ್ಲಿ ಡಿಸಿಪ್ಲಿನ್ಡ್ ಅದು. ಶ್ರದ್ಧೆ ಮತ್ತು ಕ್ಲೀನ್ಲಿನೆಸ್ಸು, ಮಾತು ಕತೆ ಪ್ರತಿಯೊಂದು ಕೂಡ ಅಲ್ಲಿ ಆ ವಾತಾವರಣನೇ ಚೇಂಜ್ ಆಗಿಬಿಟ್ಟಿರ್ತದೆ. ಅವ್ರು ಯಾರಿಗೂ ಏನು ಹೇಳಲ್ಲ, ಬಟ್ ಎಲ್ಲ ಆಟೋಮೆಟಿಕ್ಕಾಗಿ ಅವ್ರು ಬರ್ತಾ ಇದ್ದಾರೆ ಅಂದರೆ ಅದಷ್ಟು ಚೇಂಜ್ ಆಗಿರುತ್ತೆ. ಯಾರಿಗೂ ಏನು ಹೇಳಲ್ಲ, ಈಗಿರಿ ಹಾಗಿರಿ ಅಂತ ಹೇಳಲ್ಲ. ಎಲ್ಲರಿಗೂ ಹೇಗಿರಬೇಕು ಅಂತ ಗೊತ್ತಾಗ್ಬಿಡುತ್ತೆ ಅವ್ರು ಬಂದರೆ. ಹೌದು. ಒಂದು ತಕ್ಷಣ ಒಂದು ಸೆಂಟ್ರಲ್ಲಿ ಕೂತ್ಕೊಂಡ್ಬಿಡೋರು, ಒಂದು ಸೈಡ್ ಸೆಂಟ್ರಲ್ಲಿ ಎಲ್ಲ ಅವ್ರು ಬನ್ನಿ, ಇವ್ರು ಆ ಆ್ಯಕ್ಟರ್ ಬನ್ನಿ, ಇವ್ರು ಎಲ್ಲರೂ ಪಕ್ಕ ಅಕ್ಕಪಕ್ಕ ಇವ್ರು ಬನ್ನಿ ಎಲ್ಲ ಬರಬೇಕು, ಎಲ್ಲರೂ ಬರಬೇಕು, ಎಲ್ಲ ಸುತ್ತ. ನೀವು ಲೈಟ್ ಬಾಯ್ ಆಗಿರಲಿ, ಯಾರೇ ಆಗಿರಲಿ, ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಎಲ್ಲರಿಗೂ ಒಂದೇ ಅಡುಗೆ. ಇವ್ರಿಗೆ ಬೇರೆ ಸಪ್ರೇಟ್ ಆಗಿದೆ, ಅದು ಬೇರೆ ಸಪ್ರೇಟ್ ಬಾಕ್ಸ್ ತಗೊಂಬ, ಅವೆಲ್ಲ ಏನಿಲ್ಲ. ಸರ್ವರಿಗೂ ಸಮವಾಗಿ ಏನಿದೆ ಅದನ್ನು ಅವರು ಊಟ ಮಾಡಬೇಕು, ಅದನ್ನು ಅವರು ಊಟ ಮಾಡಬೇಕು. ಇದನ್ನು ನಾವು ಕಲಿಬೇಕಾಗಿರೋದು, ಮುಂದಕ್ಕೂ ಕಲಿಬೇಕಾಗಿರೋದು, ಮುಂದೆ ನಮ್ಮ ಇವಾಗಿನ ಮಕ್ಕಳುಗಳಿಗೂ ಹೇಳಬೇಕಾಗಿರೋದು. ಒಟ್ಟಾಗಿ ಕೂತ್ಕೊಂಡು ಊಟ ಮಾಡಿದಾಗ ಏನಾಗುತ್ತೆ, ಒಬ್ಬರಲ್ಲ ಒಬ್ರು ಏನೋ ಒಂದು ಸಬ್ಜೆಕ್ಟ್ ಬರುತ್ತೆ, ಇನ್ನೊಂದು ಬರುತ್ತೆ, ಅವ್ರು ಬೇರೆ ಇವ್ರು ಬೇರೆ ಅನ್ನೋ ಭಾವನೆ ಬರೋದಿಲ್ಲ. ಸೊ ದಟ್ ಆ ಕೋಯಸಿನೆಸ್ ಬರುತ್ತೆ, ಆ ರಿಲೇಷನ್ಶಿಪ್ ಬಿಲ್ಡಪ್ ಆಗುತ್ತೆ. ಇವ್ರು ಬೇರೆ ಅವ್ರು ಬೇರೆ ಅಂತ ಅನಿಸೋದಿಲ್ಲ. ಇದನ್ನೆಲ್ಲ ಕೂಡ ಆ ಒಟ್ಟಾಗಿ ಒಂದು ಊಟದಲ್ಲಿ ಕೂತ್ಕೊಂಡು ಮಾಡೋದ್ರಲ್ಲಿ ಗೊತ್ತಾಗುತ್ತೆ.